ಮಾಜಿ ಪ್ರಧಾನಿ, ರೈತರ ಬಂಧು, ನೀರಾವರಿಯ ನೇತಾರರು, ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಎಚ್ ಡಿ ದೇವೇಗೌಡರು ಅವರ ಧರ್ಮಪತ್ನಿಯಾದ ನಮ್ಮ ಚೆನ್ನಮ್ಮ ಅಮ್ಮನವರು ಪ್ರಧಾನಮಂತ್ರಿಗಳು, ಅವ್ರ ಮನೆಯ ಪ್ರಧಾನಮಂತ್ರಿಗಳಾದರೂ ಅವ್ರು ಯಾವತ್ತೂ ಕೂಡ ಅಧಿಕಾರವನ್ನು ತೋರಿಸಿಲ್ಲ. ನಿಜವಾಗಲೂ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೋ, ವನಕ್ಕೆ ಹೋಗುವ ಹೇಗೋ, ರಾಣಿ ಹಬ್ಬಕ್ಕ ಹೇಗೋ, ಆ ಥರ ಆ ತಾಯಿ ಎಲೆಮರೆ ತಾಯಿಯಾಗಿ ಅವರು ಹೋರಾಟ ಮಾಡಿ ತಿಳಿಸ್ಕೊಂಡೆ ಈ ದೇಶಕ್ಕೆ ಒಳ್ಳೆ ಉತ್ತಮವಾದ ಮಕ್ಕಳನ್ನು ಕೂಡ ಈ ದೇಶಕ್ಕೆ ಈ ಭೂಮಿಗೆಯನ್ನು ಕೊಟ್ಟವರು. ಎಚ್ ಡಿ ಕುಮಾರಣ್ಣನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ರೈತರಿಗೆ ತುಂಬ ಒಳ್ಳೊಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವ್ರ ಜೊತೆಗೆ ಈ ರಾಜ್ಯಕ್ಕೆ ಮತ್ತೊಂದು ಸಲ ಅವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯಕ್ಕೆ ನಮ್ಮ ಕುಮಾರಣ್ಣನವರು ರೈತರಿಗೆ ಒಳ್ಳೇದಾಗುತ್ತೆ ಅಂತೇಳಿ ಇವತ್ತು ಜನ ಅದ್ರ ಬಗ್ಗೆ ಕಾಳಜಿನ ಕೂಡ ವಹಿಸ್ತಾ ಇದ್ದಾರೆ. ಇವತ್ತು ನನ್ನ ತಾಯಿ ಆ ಪುಣ್ಯಾತ್ಗಿತ್ತಿಗೆ ಆ ನೇರಗಳಿರೋ ಭಗವಂತ ಮತ್ತೆ ತಾಯಿ ಇರಲಿ, ಮತ್ತೆ ಅದೇ ದೇವೇಗೌಡರಿಗೆ ಧರ್ಮಪತ್ನಿಯಾಗಿ ಬರಲಿ, ಇದೇ ಕುಮಾರಣ್ಣ ಮತ್ತೆ ಇದೇ ರೇವಣ್ಣನಿಗೆ ತಾಯಿಯಾಗಿ ಬರಲಿ, ಮತ್ತೆ ಈ ರೈತರಿಗೆ ಒಂದು ತುಂಬ ಏನು ಸೌಕರ್ಯಗಳು ಕೊಡಬೇಕು ಎಲ್ಲ ಕೊಡಲಿ, ಆ ಕುಟುಂಬಕ್ಕೆ ಒಳ್ಳೇದಾಗಲಿ, ಕೆಟ್ಟ ಕಣ್ಣು ಬೀಳ್ದಂಗಿರಲಿ. ಇವತ್ತೇನು ನನ್ನ ತಾಯಿನ ಕಳ್ಕೊಂಡು ನಾವೆಲ್ಲ ಇವತ್ತೆಲ್ಲರೂ ರೈತರು ಒಂದು ಕ್ಷಣ ಕಂಬನಿ ಅನ್ನಿಸ್ತಾ ಇದ್ದೀವಿ. ಇಡೀ ನಮ್ಮ ದೇವೇಗೌಡ ವಂಶಸ್ಥರಿಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಚೆನ್ನಮ್ಮ ತಾಯಿಗೆ ಸಂತಾಪನ ಸೂಚಿಸ್ತಾ ಒಂದು ಕ್ಷಣ ನಾವೆಲ್ಲ ಮೌನಾಚರಣೆಯನ್ನು ಮಾಡೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ನಮಸ್ಕಾರ. ಅಲ್ಲ ಸಂತಾಪನ ಮೌನ